ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬ್ರಹ್ಮಯ್ಯ ನಾಯ್ಡು ಅಂತೇಳಿ, ಮಾತೃಭೂಮಿ ಸ್ಪೈಸಸ್ ಪ್ರೈವೇಟ್ ಲಿಮಿಟೆಡ್ ಇದರ ಸಂಸ್ಥಾಪಕರು. ನಮ್ಮ ಈ ಸಂಸ್ಥೆ ಬಂದು 2009ರಲ್ಲಿ ಮಾತೃಭೂಮಿ ಆಗ್ರೋ ಅಂತ ಒಂದು ಶುರುವಾಗಿದೆ. 2016ರಿಂದ ನಾವು ಸಸ್ಟೈನಬಲ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತ ಹೇಳಿ ಮಾಡ್ತಾ ಇದೀವಿ. ಅಂದ್ರೆ ಸಮಗ್ರ ಕೃಷಿ ಅಂತ ಹೇಳ್ಬಿಟ್ಟು ಇದರಲ್ಲಿ ಕೆಮಿಕಲ್ ಮತ್ತೆ ಫರ್ಟಿಲೈಸರ್ ಬಳಕೆ ಕಡಿಮೆ ಮಾಡ್ತಾ ಇದೀವಿ, ಕಂಪ್ಲೀಟ್ ಆಗಿ ನಿಲ್ಲಲ್ಲ. ಸೊ ಈ ಉದ್ದೇಶದಿಂದ ನಿಮಗೆ ಸಿಗೋ ಒಂದು ಮೆಣಸಿನಕಾಯಿ ಕೂಡ ವಿಷಮುಕ್ತ ಆಹಾರವಾಗಿ ಬರುತ್ತೆ. ಸೊ ನಮ್ಮ ಮೇಜರ್ ಬಿಸ್ನೆಸ್ ಬಂದು ಒಣಮೆಣಸಿನಕಾಯಿ ಖರೀದಿ ಮತ್ತು ಅದನ್ನ ಬೆಳೆಸೋ ಒಂದು ವ್ಯಾಪಾರ. ಸೊ ನಾವು 2016ರಿಂದ ಇಲ್ಲಿವರೆಗೆ ಓಲಂ, ಪ್ಲಾಂಟ್ ಲೂಪಿಡ್ಸ್, ಸಿಂಥೈಟ್, ಈಸ್ಟ್ರನ್, ITC, ಸುರುಚಿ ಈ ತರ ಬಹಳಷ್ಟು ಕಂಪನಿಗಳಿಗೆಲ್ಲ ಸಪ್ಲೈ ಮಾಡ್ತಾ ಇದೀವಿ. ಸೊ ಈ ಸಮಗ್ರ ಕೃಷಿ ಅಥವಾ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂದ್ರೆ, ರೈತರಿಗೆ ಬೀಜದಿಂದ ಹಿಡಿದು ಮೆಣಸಿನಕಾಯಿ ಅದನ್ನ ಹಾರ್ವೆಸ್ಟ್ ಮಾಡೋವರೆಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ನಾವು ಅವ್ರಿಗೆ ಮಾನಿಟರಿಂಗ್ ಮಾಡ್ತಾ, ಪ್ರತಿಯೊಂದನ್ನ ಅವ್ರಿಗೆ ಗೈಡ್ಲೈನ್ಸ್ ಮಾಡ್ತಾ, ಅದ್ರ ಜೊತೆಗೆ ಅಗ್ರಿ ಇನ್ಪುಟ್ಸ್ ಕೊಡ್ತಾ ಎಲ್ಲದೂ ಕೂಡ ಸಸ್ಟೈನಬಲ್ ಫಾರ್ಮ್ ಅಂಡರ್ ಅಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡಿ ಅವ್ರಿಗೆ ಒಂದು ಕ್ವಿಂಟಲ್ಗೆ ಮಾರ್ಕೆಟ್ ವ್ಯಾಲ್ಯೂಗಿಂತ 1500 ರೂಪಾಯಿ ಕೂಡ ಜಾಸ್ತಿ ಕೊಡ್ತಾ ಇದೀವಿ. ಸೊ ಇದೆಲ್ಲ ಕೂಡ ನಮ್ಮ ಒಂದು ಇದು. ಅದರ ಜೊತೆಗೆ ನಾವು ಡಿಸೆಂಬರ್ 15, 2025ರಲ್ಲಿ ಫಿಕ್ಕಿ, ಫೆಡರೇಷನ್ ಆಫ್ ಇಂಡಿಯನ್ ಚಾಂಬರ್ ಅಂಡ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಅಂತ ಹೇಳ್ಬಿಟ್ಟು ದೆಹಲಿಯಲ್ಲಿ ಇರೋ ಒಂದು ಸಂಸ್ಥೆ ಇದು. ಇವ್ರಿಗೆ ನಾವು ನಾಮಿನೇಟ್ ಆದಾಗ ಸಸ್ಟೈನಬಲ್ ಅಗ್ರಿಕಲ್ಚರ್ ಅವಾರ್ಡ್ ಅಂಡರ್ ಅಲ್ಲಿ ಇದು ನಮ್ಮ ಕರ್ನಾಟಕ ಭಾಗಕ್ಕೆ ಮೊದಲನೇ ಅವಾರ್ಡ್ ಬಂದಿದೆ 2025ಕ್ಕೆ. ಈ ಅವಾರ್ಡು ನಮ್ದಲ್ಲ, ನಮ್ಮ ಜೊತೆಗೆ ಇಷ್ಟು ವರ್ಷ 16 ವರ್ಷದಿಂದ ನಿಂತಿರೋ ಪ್ರತಿಯೊಬ್ಬ ರೈತರದು ಈ ಭಾಗಕ್ಕೆ ಸಿಕ್ಕ ಒಂದು ಗೌರವ ಅಂತೇಳಿ ನಾನು ಭಾವಿಸ್ತಾ ಇದ್ದೆ. ಆ ಕೆಲಸವನ್ನ ನೋಡಿ 2025 ಡಿಸೆಂಬರ್ 15ನೇ ತಾರೀಕು ಸಾಯಂಕಾಲ ನಮಗೆ ಡೆಲ್ಲಿಯಲ್ಲಿ ಈ ಅವಾರ್ಡ್ ಬಂದಿದೆ. ಈ ಅವಾರ್ಡ್ಗೆ ಬಹಳಷ್ಟು ದೊಡ್ಡ ದೊಡ್ಡ ಕಂಪ್ನಿಗಳಿಗೆಲ್ಲ ಕೂಡ ನಾಮಿನೇಟ್ ಆಗಿದ್ವು. ಅದರಲ್ಲಿ ನಮ್ಮ ಕರ್ನಾಟಕ ಭಾಗದಿಂದ, ಪರ್ಟಿಕ್ಯುಲರ್ ಆಗಿ ನಾರ್ತ್ ಕರ್ನಾಟಕ ಭಾಗದಿಂದ ನಾವು ಒಂದು ಕಂಪನಿ, ಇದು ಒಂದೇ ಕಂಪನಿ ಈ ಅವಾರ್ಡ್ಗೆ ಅರ್ಹತೆ ಪಡೆದಿರೋದು. ಹತ್ತತ್ರ ಅಲ್ಲಿಗೆ ಒಂದು 66-67 ಕಂಪನಿ ಬಂದಿದ್ವು. ಅದರಲ್ಲಿ ಒಂದು 11 ಜನನ ಬೇರೆ ಬೇರೆ ಕ್ಯಾಟಗರಿ ಅಂಡರ್ ನಾಮಿನೇಟ್ ಮಾಡಿದ್ದಾರೆ. ಕೆಲವು ಫುಡ್ ಪ್ರೊಸೆಸಿಂಗ್ ಕಂಪನೀಸು, ಕೆಲವು ಎಂಡ್ ಕಸ್ಟಮರ್ ಇದು ಮಾಡೋದು, ಕೆಲವು ಕೆಮಿಕಲ್ ರೆಸಿಡ್ಯೂಸ್ ಇಲ್ಲದೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಕಂಪನೀಸು, ಮತ್ತೆ ಕಾರ್ಬನ್ ಫುಡ್ ಪ್ರಿಂಟ್ಸ್ ಅಂತ ಹೇಳ್ಬಿಟ್ಟು ಅದು ಒಂದಿಷ್ಟು ಮಾಡ್ತಾರೆ. ಆ ತರ ಬೇರೆ ಬೇರೆ ಒಂದು ವಿಷಮುಕ್ತ ಆಹಾರವನ್ನ ಖರೀದಿ ಮಾಡೋದು ಯಾವ ಉದ್ದೇಶಕ್ಕೆ ಅಂತ ಹೇಳ್ಬಿಟ್ಟು ಆ ಕ್ಯಾಟಗರಿಯಲ್ಲಿ ನಮ್ಗೆ ಅವಾರ್ಡ್ ಬಂದಿದೆ. ಈ ಅವಾರ್ಡ್ ಅನ್ನೋದು ನಮಗಿಂತ ಕೂಡ ನಾವು 2009ರಿಂದ ಸ್ಟಾರ್ಟ್ ಮಾಡಿದ ನಮ್ಮ ಪ್ರಯಾಣದಲ್ಲಿ ಪ್ರತಿ ಹೆಜ್ಜೆಗೂ ನಮ್ಮ ಜೊತೆಗಿರೋ ನಮ್ಮ ರೈತರಿಗೆ ಸಂದಿದ್ದ ಅವಾರ್ಡ್ ಅಂತೇಳಿ ನಾನು ಹೇಳಕ್ಕೆ ನಿಮ್ಗೆಲ್ಲ ಸಂತೋಷ ಆಗುತ್ತೆ. 100% ಸತ್ಯ. ಮೆಣಸಿನಕಾಯಿ ಬಹಳ ಒಂದು ಸೆನ್ಸಿಟಿವ್ ಕ್ರಾಪ್. ಅದಕ್ಕೆ ಕೆಮಿಕಲ್ ಇಲ್ದಂಗೆ ಮೆಣಸಿನಕಾಯಿ ಬೆಳೆಯೋದು ಕಷ್ಟ. ಕಾಡು ಬೆಳೆ ಅಂದ್ರೆ ಹುಣಸೆ ಈ ತರವೆಲ್ಲ ನಮ್ಗೇನು ಗೊಬ್ಬರ ಮದ್ದು ಏನು ಇದು ಮಾಡ್ಲಾರ್ದೆ ಅವು ಬೆಳಿತವೆ. ಈ ಮೆಣಸಿನಕಾಯಲ್ಲಿ ಕೂಡ ಏನಾಗ್ತಾ ಇದೆ ಅಂದ್ರೆ, ನೀವು ಯಾವ್ದೇ ಒಂದು ಕೆಮಿಕಲ್ ಸ್ಪ್ರೇ ಮಾಡಿದಾಗ ಒಂದು 15 ದಿನ 20 ದಿನ ಆದ್ಮೇಲೆ ಅದು ಜೀರೋಗೆ ಬರ್ಬೇಕು. ಅಂತ ಕೆಮಿಕಲ್ ಅನ್ನ ನಾವೇ ರೆಕಮೆಂಡ್ ಮಾಡಿ ಅವ್ರು ಬೀಜ ಇಟ್ಟಾಗಿಂದ ಹಿಡಿದು ಮೆಣಸಿನಕಾಯಿ ಹಾರ್ವೆಸ್ಟ್ ಮಾಡೋವರೆಗೆ, ಅಂದ್ರೆ ಬೆಳೆ ತೆಗೆಯುವವರೆಗೆ ಕೂಡ ಕಂಪ್ಲೀಟ್ ನಾವೇ ಅವ್ರಿಗೆ ಬ್ಯಾಕ್ ಎಂಡ್ ಸಪ್ಲೈ ಚೈನ್ ಅಂತಾರದು. ಆ ಸಪ್ಲೈ ಚೈನ್ ಸಿಸ್ಟಮ್ ಅಲ್ಲಿ ನಮ್ದಾದ ಒಂದು BSc ಅಗ್ರಿ, MSc ಅಗ್ರಿ ಆದ ಒಂದು ಸ್ಟಾಫ್ ಇದೆ, ಟೀಮ್ ಇದೆ. ಅವರೆಲ್ಲರ ಜೊತೆಗೂಡಿ ಪ್ರತಿಯೊಂದು ರೈತಂದು ಅವ್ರ ಹೊಲ ಜಿಯೋ ಟ್ಯಾಗಿಂಗ್ ಮಾಡಿ ಎಂತ ಬೀಜದಿಂದ ಹಿಡಿದು ಮೆಣಸಿನಕಾಯಿ ಹಾರ್ವೆಸ್ಟ್ ಮಾಡೋವರೆಗೆ ಪ್ರತಿಯೊಂದು ನಮ್ಮ ಕಂಟ್ರೋಲ್ ಅಲ್ಲಿ ಇದು ಮಾಡ್ಕೊಂಡು ಅವ್ರಿಗೆ ತಿಳುವಳಿಕೆ ಮೂಡಿಸಿ ಸೆಲೆಕ್ಟೆಡ್ ಫಾರ್ಮರ್ ಜೊತೆಗೆ ಈ ಪ್ರೋಗ್ರಾಮ್ ಮಾಡ್ತಾ ಇದೀವಿ. ಎಲ್ಲ ರೈತರಿಂದ ವಿಷಮುಕ್ತ ಆಹಾರ ಸಿಗೋದಿಲ್ಲ. ನಿಮ್ಗೆ ಇವತ್ತು ಅಂದ್ರೆ ಮೆಣಸಿನಕಾಯಿ ಜನವರಿ ತಿಂಗಳಾಗ ಹಾರ್ವೆಸ್ಟ್ ಮಾಡಿದ್ರೆ ಅದಕ್ಕೆ ಬ್ಯಾಕ್ ಎಂಡ್ ನೀವು 2025 ಜೂನಿಂದಾನೇ ಶುರು ಮಾಡ್ಬೇಕಾಗ್ತದೆ. ಬೀಜ ಇಟ್ಟಾಗಿಂದಾನೇ ನೀವು ಆಹಾರಕ್ಕೆ ತಯಾರು ಮಾಡೋದಕ್ಕೆ ಪ್ರಯತ್ನ ಮಾಡ್ಬೇಕಾಗ್ತದೆ. ಸರ್, ನಾವು ಎಕ್ಸ್ಪೋರ್ಟರ್ ಅಲ್ಲ ಸದ್ಯಕ್ಕೆ. ಭಾರತ ದೇಶ ತುಂಬಾ ಇರೋ ಬೇರೆ ಬೇರೆ ಕಂಪ್ನಿ ಕೊಡ್ತಾ ಇದೀವಿ. ಎಕ್ಸ್ಪೋರ್ಟ್ ಲೈಸೆನ್ಸ್ ಕೂಡ ಇದೆ. ಬಟ್ ನಾವು ಪ್ಯಾನ್ ಇಂಡಿಯಾದಲ್ಲಿನೇ ಮೇಜರ್ ಕಂಪ್ನಿಗೆ ಸಪ್ಲೈ ಮಾಡ್ತಾ ಇದೀವಿ. ನಮ್ಮ ಸ್ಟೇಟ್ ಅಲ್ಲಿ ಅದು ಕರ್ನಾಟಕ ಮಟ್ಟಿಗೆ ಇದು ನನಗೆ ಗೊತ್ತಿರೋ ಮಟ್ಟಿಗೆ ಅಲ್ಲಿ ಇದು ಅನೌನ್ಸ್ ಮಾಡಿದ ಪ್ರಕಾರ ನಮಗೆ ಬಂದಿದೆ ಸರ್ ಈ ವರ್ಷಕ್ಕೆ.
2025ಕ್ಕೆ. ಫಾರ್ಮ್ ಲೆವೆಲ್ ಪ್ರೊಕ್ಯೂರ್ಮೆಂಟ್ ಸಸ್ಟೈನಬಲ್ 3,500 ರೈತರ ಹತ್ರ ಇದನ್ನ ಸಸ್ಟೈನಬಲ್ ಅಗ್ರಿಕಲ್ಚರ್ ಮಾಡ್ತಾ ಇದೀವಿ. ಅಂದ್ರೆ ಕೆಮಿಕಲ್ ಹಾಕೋದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಅವರು ಈಲ್ಡಿಂಗ್ ಯೂಸ್ ಎಲ್ಲ ಸೇಮ್ ಇರುತ್ತೆ. ಆವರೇಜ್ ನಿಮ್ಗೆ 1 ಎಕರೆಗೆ 20 ಕ್ವಿಂಟಲ್ ವರೆಗೆ ಬರ್ತಾ ಇದೆ. ಹೋದ ವರ್ಷ ನಾವು ಎಲ್ಲ 18,000 ಟನ್ ಪರ್ಚೇಸ್ ಮಾಡಿದ್ದೇವೆ. 18,000 ಟನ್. ಈ ವರ್ಷ ಇನ್ನು ಅದು ಸ್ವಲ್ಪ ಮಳೆ ಆಮೇಲೆ ರೋಗ ಏರಿಯಾ ಕಡಿಮೆ ಆಗಿದೆ. ಹೋದ ವರ್ಷ ಮೆಣಸಿನಕಾಯಿ ಬೆಳೆ ಭಾರಿ ಕುಸಿತ ಕಂಡು ಈ ವರ್ಷ ನಮ್ಗೆ ಜನವರಿಯಿಂದ ಅರೈವಲ್ಸ್ ಗೊತ್ತಾಗುತ್ತೆ. ನಮ್ಗೆಲ್ಲ ಒಂದು ಎಷ್ಟು ವಾಲ್ಯೂಮ್ ಅನ್ನೋದು ನಿಮ್ಗೆ ಏಪ್ರಿಲ್ ಮೇ ತಿಂಗಳಲ್ಲಿ ಇದಾಗುತ್ತೆ. ಹೌದು ಸರ್, ಅದು ಫಾರ್ಮ್ ಬುಕ್ ಅಂತ ಒಂದು ಇರುತ್ತೆ. ಆಮೇಲೆ ಮೊಬೈಲ್ ಅಲ್ಲಿ ಟ್ರೇಸ್ ಅಂತ ಒಂದು ಆ್ಯಪ್ ಇರುತ್ತೆ. ಸೊ ಈ ಆ್ಯಪ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಪ್ರತಿಯೊಂದು ರೈತರ ಹೊಲಕ್ಕೆ ಹೋಗಿ ಅವ್ರದ್ದು ಬೌಂಡ್ರೀಸ್ ಫಿಕ್ಸ್ ಮಾಡಿ ಆ ಆ್ಯಪ್ ಅಲ್ಲಿ ಅವರು ಬೀಜ ಇವತ್ತು ನಾಟಿ ಮಾಡಿದಾರೆ ಅದು ಪ್ಲಸ್ ಯಾವ ಸ್ಪ್ರೇಯಿಂಗ್ ಹೋಗ್ತದೆ, ಈ ತರ ಪ್ರತಿ ಒಂದು ಕೂಡ ನಾವನ್ನ ಆ ಆ್ಯಪ್ ಅಲ್ಲಿ ನೀವು ಒಂದು ಸ್ಕ್ಯಾನ್ ಮಾಡಿದ್ರೆ ಹೆಂಗೆ ಫೋನ್ ಪೇ ಹೋಗುತ್ತೋ ಆ ತರ ನೀವು ತಿನ್ನೋದು ಇದು ಆಹಾರದ ಮೇಲೆ ಅದು ರೈತರು ಬೆಳೆದಿದ್ದು ಒಂದು ಮೆಣಸಿನಕಾಯಿ ಬ್ಯಾಗ್ ಮೇಲೆ ಒಂದು ಬಾರ್ ಕೋಡ್ ಬರುತ್ತೆ. ಅದನ್ನ ಸ್ಕ್ಯಾನ್ ಮಾಡಿದಾಗ ಯಾವ ರೈತ ಯಾವ ಹೊಲದಾಗ ಬೆಳೆದಿದ್ದಾನೆ, ಯಾವತ್ತು ಬೀಜ ನಾಟಿ ಮಾಡಿದ್ದಾನೆ, ಯಾವ ಕೆಮಿಕಲ್ ಯಾವ ಟೈಮಲ್ಲಿ ಹೊಡೆದಿದ್ದಾನೆ, ಆ ಕೆಮಿಕಲ್ ಇಂದ ಏನು ಇದೆಲ್ಲ ಮಾಹಿತಿ ಕೂಡ ಈ ಆ್ಯಪ್ ಮೂಲಕ ನಾವು ನಮ್ಮ ಕಂಪನಿ ಅವರಿಗೆಲ್ಲ ಪ್ರೊವೈಡ್ ಮಾಡ್ತಾ ಇದ್ದೀವಿ. ನೀವು 3,500 ರೈತರನ್ನ ಒಪ್ಪಂದ ಮಾಡ್ಕೊಂಡು ಮೆಣಸಿನಕಾಯಿ ಬೆಳಿತಿದ್ದೀನಿ ಅಂತ ಮಾರುಕಟ್ಟೆ ಒಳಗೆ ಉದಾಹರಣೆ 6,000 ರೂಪಾಯಿ ಒಂದು ಕ್ವಿಂಟಲ್ ಇದೆ ಅಂತ ಇಟ್ಕೊಳ್ಳಿ. ಇವ್ರ ಹತ್ರ ಇನ್ನೊಂದು 7,000 8,000 ಅಥವಾ ರೇಟ್ ಏನಾದ್ರು ಇನ್ಕ್ರೀಸ್ ಮಾಡಿ ಖರೀದಿ ಮಾಡ್ತೀರಾ ಅಥವಾ ಮಾರುಕಟ್ಟೆ ಒಳಗೆ ಏನಿದೆ ಅದ ರೇಟ್ ಅಲ್ಲಿ ಖರೀದಿ ಮಾಡ್ತೀರಾ? ನಾರ್ಮಲ್ ಆಗಿ ಅದು ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ಇಲ್ಲಿ ಕೆಮಿಕಲ್ ಯೂಸ್ ಮಾಡೋದು ರೈತರಿಗೆ ಇವ್ರಿಗೆ ಕೂಡ ಒಂದು ಕ್ವಿಂಟಾಲ್ಗೆ 1,000ದಿಂದ 2,000 ರೂಪಾಯಿವರೆಗೆ ಮಾರ್ಕೆಟ್ ಬೆಳೆ ಮೇಲೆ ಒಂದು ಪ್ರೀಮಿಯಂ ಪ್ರೈಸ್ ಅಂತ ಹೇಳಿ ಫಿಕ್ಸ್ ಮಾಡ್ತೀವಿ. ಸಪೋಸ್ ಇವ್ರಿಗೆ 10,000 ನಾರ್ಮಲ್ ರೈತರು ಇತ್ತಂದ್ರೆ ಇವ್ರಿಗೆ 11 ಇಲ್ಲ 12,000 ರೂಪಾಯಿವರೆಗೆ ಕೂಡ 2,000 ರೂಪಾಯಿ ಜಾಸ್ತಿವರೆಗೆ 1,000ದಿಂದ 2,000 ರೂಪಾಯಿವರೆಗೆ ಜಾಸ್ತಿ ಪ್ರೀಮಿಯಂ ಕೊಡೋಕೆ ಇದು ಅವಕಾಶ ಇದೆ ಇದರಲ್ಲಿ. ಯಾಕಂದ್ರೆ ಅವ್ರು ಬೆಳೆದಿದ್ದ ಕ್ವಾಲಿಟಿ US ಮತ್ತೆ ಯುರೋಪ್ ಈ ತರ ಬೇರೆ ದೇಶಕ್ಕೆಲ್ಲ ಹೋಗ್ತದೆ. ಕ್ವಾಲಿಟಿ ಜೊತೆಗೆ ಈಗ ಕೆಮಿಕಲ್ ಅನ್ನ ಹೆಚ್ಚು ಬಳಕೆ ಮಾಡೋದ್ರಿಂದ ಇಳುವರಿ ಹೆಚ್ಚಿಗೆ ಬರ್ತದೆ ಅಂತ ಕಲ್ಪನೆ ಇದೆ ರೈತರಿಗೆ. ಹೌದು, ಈಗ ನೀವು ಕಡಿಮೆ ಕೆಮಿಕಲ್ ರೈತರು ಬೆಳೆದ್ರಿಂದ ಅಂದಾಗ ಆಟೋಮೆಟಿಕ್ ಇಳುವರಿ ಕಡಿಮೆ ಆಗ್ತದೆ. ಮತ್ತಂದಾಗ ರೈತರಿಗೆ ಅಲ್ಲಿ ನಷ್ಟ ಆಗುತ್ತಲ್ಲ, ಆ ನಷ್ಟವನ್ನು ನೀವೇನಾದ್ರು ಬಳಸುವಂತ ಪ್ರಯತ್ನ ಅಥವಾ ಹೆಚ್ಚಿಗೆ ರೇಟ್ ಫಿಕ್ಸ್ ಮಾಡಿ ಖರೀದಿ ಮಾಡಿದ್ರೆ ಒಂದು ರೈತರಿಗೆ ಒಂದು ಅನುಕೂಲ ಆಗ್ತದೆ. ಅದೇ ಸರ್, ನೀವು ಹೇಳಿದಂಗೆ ಇಲ್ಲಿ 1 ಎಕರೆಗೆ ನೀವು ಅವರು ಖರ್ಚು ಮಾಡೋ ಒಂದು ಇದು ಕೆಮಿಕಲ್ಸ್ ಬಂದು ನಾರ್ಮಲ್ ಆಗಿ ನಾವು ಇಷ್ಟು ವರ್ಷ ಸ್ಟಡಿ ಮಾಡಿದ್ದು 40,000ರಿಂದ 50,000 ರೂಪಾಯಿ ಕೆಮಿಕಲ್ ಖರ್ಚು ಮಾಡ್ತಾರೆ. ನಮ್ಮ ರೆಗ್ಯುಲರ್ ಇದರಲ್ಲಿ 35,000 40,000 ಒಳಗಡೆ ಬರುತ್ತೆ. ಅಂದ್ರೆ 10-15,000 ರೂಪಾಯಿ ಕೆಮಿಕಲ್ ಬಳಕೆ ಕೂಡ ಕಡಿಮೆ ಆಗುತ್ತೆ. ಇನ್ನು ಎಂಟರ್ ಆಗಿಲ್ಲ ಸರ್ ಅವರು. ಅದು ಡಿಸ್ಕಷನ್ ಮಾಡ್ತಾ ಇದೀವಿ ಸರ್ ಬೆಂಗಳೂರು ಮಟ್ಟದಲ್ಲಿ. ಯಾಕಂದ್ರೆ ರೈತರಿಂದನೇ ನೇರ ಖರೀದಿಯೆಲ್ಲ ವ್ಯವಸ್ಥೆ ಅನುಕೂಲ ಆಗುತ್ತೆ ಅಂತೇಳಿ ನೋಡ್ಬೇಕು ಸರ್. ಯಾಕಂದ್ರೆ ಒಳ್ಳೆ ರಿಟೇಲ್ ಚೈನ್ ಇದೆ ನಮ್ಮ KMF ಮಿಲ್ಕ್ ಫೆಡರೇಷನ್. ಅದರ ಜೊತೆಗೆ ಹಾಲು ಜೊತೆಗೆ ಮೆಣಸಿನಕಾಯಿ ಈ ತರ ಬೇರೆ ಬೇರೆ ಪ್ರಾಡಕ್ಟ್ ಮಾಡಿದ್ರು ಕೂಡ ರೈತರಿಗೆ ಒಂದು ಫಾರ್ಮ್ ಮಟ್ಟದಲ್ಲಿ ಕೂಡ ಒಳ್ಳೆ ಬೆಳೆ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.